ಹಾಯ್ ಫ್ರೆಂಡ್ಸ್, ವಿಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೇನಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ನಾನು ತುಂಬ ದಿನದ ನಂತರ ಇದು ಲಾಗನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ಇದು ಬಂದುಬಿಟ್ಟು ನಾನೊಂದು ಫಂಕ್ಷನ್ಗೆ ರೆಡಿಯಾಗಿ ಹೊರಟಿದ್ದೇನೆ. ಫಂಕ್ಷನೆಲ್ಲ ಮುಗಿಸಿ ಹಾಗೆಯೇ ಊಟ ಎಲ್ಲ ಮಾಡಿ ನಂತರ ನಾನು ಮನೆಗೆ ಬಂದೆ. ನಂತರ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಿರಲಿಲ್ಲ. ಫಂಕ್ಷನಲ್ಲಿ ಊಟ ಮಾಡಿದ್ರಿಂದ ಸಂಜೆ ಮಗಳು ಸ್ನ್ಯಾಕ್ಸ್ಗೆ ಏನಾದರೂ ಬೇಕಂತ ಹೇಳಿದ್ಲು. ಹಾಗೆಯೇ ಇದು ಕಾರ್ನ್ ಇತ್ತು. ಇದನ್ನು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದು ಕುದಿ ಬಂದ ನಂತರ ಈ ರೀತಿ ಹೋಲ್ ಇರುವಂಥ ಈ ಪಾತ್ರದಲ್ಲಿ ಇಟ್ಟು ಅದನ್ನು ಬಾಯ್ಲ್ ಮಾಡಿಕೊಂಡೆ ಹಬೆಯಲ್ಲಿ. ನಂತರ ಇದು ಈ ಒಂದು 2-3 ಸೆಕೆಂಡಿಗೆಲ್ಲ ಇದು ಬಾಯ್ಲ್ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಚೂರು ಉಪ್ಪು ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆ ಚಾಟ್ ಮಸಾಲ ಸ್ವಲ್ಪ ನಾನು ಇದಕ್ಕೆ ಬಟರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟೆ. ಸಿಂಪಲ್ಲಾಗಿ ಸಂಜೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಇದಾದ ನಂತರ ನನಗೆ ಸಂಜೆಗೆ ಅಡುಗೆ ಮಾಡ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ಈಗ ರೈಸಿಗೆ ಇಟ್ಕೊಂಡಿದ್ದೇನೆ. ನಂತರ ಸ್ವಲ್ಪ ಸಾರು ಏನಾದರೂ ಮಾಡೋಣ ಅಂತ ಹೇಳಿ ಸ್ವಲ್ಪ ಸಂಜೆಗೆ ಮಾತ್ರ ಒನ್ ಟೈಮಲ್ವ. ಸೊ ಹಾಗಾಗಿ ನಾನು ಗ್ರೇವಿಗೋಸ್ಕರ ಇವಾಗ 1-2-3 ಕಟ್ಟು ಪಾಲಕ್ ಸೊಪ್ಪಿತ್ತು ತಂದಿರುವಂಥದ್ದು. ಹಾಗೆಯೇ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಲಿಫ್ಲವರ್ ಕೂಡ ಇತ್ತು. ಅದನ್ನೆಲ್ಲ ಕೂಡ ನಾನು ಕ್ಲೀನಾಗಿ ನೀಟಾಗಿ ಇದನ್ನೆಲ್ಲ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇವಾಗ ಕಾಲಿಫ್ಲವರನ್ನು ಕೂಡ ಅದನ್ನು ಕೂಡ ತುಂಬಾ ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಬಿಸಿ ನೀರಿಗೆ ನಾನು ಸ್ವಲ್ಪ ಉಪ್ಪು ಟರ್ಮರಿಕ್ ಪೌಡರನ್ನು ಹಾಕಿ ಅದನ್ನು ಕ್ಲೀನ್ ಮಾಡ್ಕೊಂಡು ಅದರಲ್ಲಿ ಹಾಕಿಟ್ಕೊಂಡಿದ್ದೇನೆ. ಹಾಗೆಯೇ ಇಲ್ಲಿ ಪಲ್ಯ ಮಾಡಲಿಕ್ಕೋಸ್ಕರ ನಾನು ಇವಾಗ ಇದಕ್ಕೆ ಬೆಳ್ಳುಳ್ಳಿ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಬಾಯ್ಲ್ ಆದ ನಂತರ ಪಾಲಕ್ ಸೊಪ್ಪನ್ನು ಹಾಕಿ ಅದಾದ ನಂತರ ಅದಕ್ಕೆ ಮಸಾಲೆ ಪೌಡರ್ಗಳನ್ನೆಲ್ಲ ಹಾಕಿ ಆದ ನಂತರ ಇವಾಗ ನಾನು ಇದನ್ನು ಬಿಸಿ ನೀರಲ್ಲಿ ಬೇಯಿಸ್ಕೊಂಡಿರುವಂಥ ಈ ಒಂದು ಕಾಲಿಫ್ಲವರನ್ನು ಕೂಡ ಹಾಕ್ಕೊಂಡೆ. ತುಂಬ ಚೆನ್ನಾಗಾಗುತ್ತೆ. ನಾನು ಇದಕ್ಕೆ ಮಸಾಲೆಗೆ ಚಿಲ್ಲಿ ಪೌಡ್ರು, ಜೀರಾ ಪೌಡರು, ಗರಂ ಮಸಾಲೆ ಪೌಡರು, ಪೆಪ್ಪರ್ ಪೌಡರು ಹಾಗೆಯೇ ಸ್ವಲ್ಪ ಟರ್ಮರಿಕ್ ಪೌಡರನ್ನು ನಂತರ ಸ್ವಲ್ಪ ನಾನು ಧನಿಯಾ ಪೌಡರ್ನೆಲ್ಲ ಹಾಕ್ಕೊಂಡಿದ್ದೆ. ಯಾವುದೇ ಇದು ತೆಂಗಿನ ತುರಿಯನ್ನು ನಾನು ಹಾಕ್ಕೊಂಡಿಲ್ಲ. ಇದೇ ಮಸಾಲೆ ಜೊತೆಗೇ ತುಂಬಾ ಚೆನ್ನಾಗಾಗುತ್ತೆ ಇದು. ಹಾಗೆಯೇ ನಾನು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಟೆ ಕಾಲಿಫ್ಲವರೆಲ್ಲ ಹಾಕಿದ ನಂತರ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಪಾಲಕ್ ಸೊಪ್ಪೆಲ್ಲ ಹಾಕಿದ್ದೇವಲ್ಲ, ಅದಾದ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ. ಯಾಕಂದರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೇನೆ. ಸೊ ಇದನ್ನು ಗಟ್ಟಿಯಾಗಿ ಮಾಡಿಕೊಂಡ್ರೆ ತಿಳಿಸಾರು ಜೊತೆಗೆ ಇದೇ ಮಸಾಲೆನೆಲ್ಲ ಹಾಕಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನಂತರ ಇದು ಸಂಡೇ ನಾವು ಸ್ಮಾರ್ಟ್ ಬಜಾರ್ ಕುಂದಾಪುರದಲ್ಲಿ ಓಪನ್ ಆಗಿತ್ತು. ಸೊ ಹಾಗಾಗಿ ಅಲ್ಲಿ ಸಹ ಹೋಗಿ ಬರೋಣ ಅಂತ ಹೇಳಿ ನಾವು ಹೋದ್ವಿ. ನನಗೆ ವಿಡಿಯೋ ಮಾಡ್ಕೊಳ್ಳೋಂಥ ಐಡಿಯಾವೇ ಇರಲಿಲ್ಲ. ಏನೋ ಸ್ವಲ್ಪ ಮಾಡ್ಕೊಂಡಿರೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಸೊ ಇದು ಡಿ ಮಾರ್ಟಿಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಚಿಕ್ಕದು, ಆದರೆ ಕುಂದಾಪುರಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಈ ರೀತಿ ಬಜಾರು ಇದು ಕುಂದಾಪುರದಲ್ಲಿ ಎಲ್ಲ ಒಂದು ಬಜಾರ್ಗಿಂತ ಇದು ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ. ಪಾತ್ರೆಗಳಿರ್ಬೋದು, ಹಾಗೆಯೇ ಈ ಗ್ಲಾಸ್ ಜಾರ್ ಇರ್ಬೋದು, ಹಾಗೆಯೇ ಮತ್ತು ಸ್ಟೀಲ್ ಪಾತ್ರೆಗಳು, ಹಾಗೆ ಬಟ್ಟೆಗಳು, ಹಾಗೆಯೇ ಮತ್ತು ಈ ಒಂದು ಬ್ಯಾಗೆಲ್ಲ ಹ್ಯಾಂಡ್ ಬ್ಯಾಗೆಲ್ಲ ಕೂಡ ಅದು ಕಲೆಕ್ಷನ್ ಎಲ್ಲ ಹಾಕಿದ್ರು. ಅದೆಲ್ಲ ತುಂಬ ಚೆನ್ನಾಗಿತ್ತು. ನಾನಿಲ್ಲಿ ಈ ಸ್ಟೀಲ್ ಬಾಕ್ಸಸ್ನೆಲ್ಲ ನೋಡಿಕೊಂಡು ಹಾಗೆಯೇ ಈ ಗ್ಲಾಸನ್ನೆಲ್ಲ ನೋಡ್ತಾ ಹಾಗೆಯೇ ಸೆಕ್ಷನ್ ಎಲ್ಲ ನೋಡ್ತಾ ಬಂದೆ. ಹಾಗೆಯೇ ಇದೆಲ್ಲ ನಾವು ಡಿ ಮಾರ್ಟಲ್ಲಿ ಕೂಡ ಇದೆ. ಹಾಗೆಯೇ ಈ ಒಂದು ಬೌಲ್ಸು ಹಾಗೆ ಈ ಗಾಜಿನ ಪ್ಲೇಟ್ಸ್ಗಳೆಲ್ಲ ಇದು ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ನಾನು ಈಚೆ ಕಡೆ ಇನ್ನೊಂದು ಫ್ಲೋರಿಗೆ ಬಂದವಾಗ ಇದೆಲ್ಲ ಮಕ್ಕಳ ಒಂದು ಟಾಯ್ಗಳೆಲ್ಲ ಇದ್ದವು. ಟಾಯ್ಸ್ ತುಂಬಾ ಚೆನ್ನಾಗಿರುವಂಥದ್ದು. ಹಾಗೆಯೇ ಏನಾದರೂ ಅಪ್ಪಿತಪ್ಪಿ ಮಕ್ಕಳನ್ನು ಕರ್ಕೊಂಡು ಬಂದರೆ ಇಲ್ಲಿಂದ ಕರ್ಕೊಂಡು ಹೋಗೋದಂತೂ ತುಂಬಾ ಕಷ್ಟ. ಯಾಕಂದರೆ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಗಳು ಇದ್ದವು. ಹಾಗೆಯೇ ಫುಟ್ವೇರ್ಗಳು ಕೂಡ ಇದ್ದವು. ಅದಾದ ನಂತರ ನಾವು ಲಾಸ್ಟ್ ಫ್ಲೋರಿಗೆ ಬಂದ್ವಿ. ಇಲ್ಲಿ ಬಟ್ಟೆ ಕಲೆಕ್ಷನ್ ಕೂಡ ಇತ್ತು. ಸೊ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದ್ದವು. ಕುರ್ತಗಳಿತ್ತು, ಹಾಗೆಯೇ ಟಾಪ್ಸು, ಹಾಗೆ ಜೀನ್ಸ್ ಪ್ಯಾಂಟು, ಟೀ ಶರ್ಟ್ ಎಲ್ಲ ಬಟ್ಟೆ ಕಲೆಕ್ಷನು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನಾನು ನೋಡಿಕೊಂಡು ಹಾಗೆಯೇ ನಾನು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ವೀಡಿಯೋ ಅಂತಲೇ